ಪದ್ಧತಿಯಲ್ಲಿರುವ ಪ್ರತಿಯೊಬ್ಬರು ತಮ್ಮ ಜೀವನದ ವ್ಯತ್ಯಾಸವನ್ನು ಎದುರಿಸುತ್ತಾರೆ. ಕೆಲವು ಜನರಿಗೆ ಸಾರ್ಥಕತೆ ಸಹಜವಾಗಿಯೇ ದೊರಕುತ್ತದೆ, ಆದರೆ ಇನ್ನು ಕೆಲವರು ತಮ್ಮ ಅಡಿಗೆ ಅಪೇಕ್ಷೆಗಳಿಗಾಗಿ ಸಾಕಷ್ಟು ಕಷ್ಟಪಡುತ್ತಾರೆ. ಶಿಕ್ಷಣ, ಮಾನವನ ಬಾಳಿಗೆ ಅವಶ್ಯಕತೆಯಾದ ಸೌಲಭ್ಯ, ಇನ್ನೂ ನಮ್ಮ ಸಮಾಜದ ಅನೇಕರಿಗೂ ಅಸಾಧ್ಯವಾಗಿ ಉಳಿದಿದೆ. ಇಂದಿನ ಕಾಲದಲ್ಲೂ ವಿದ್ಯಾಭ್ಯಾಸಕ್ಕಾಗಿ ದುಡಿಯುವವರ ಸಂಖ್ಯೆಯು ಕಡಿಮೆ ಇರುವುದಿಲ್ಲ. ನಿರ್ಲಕ್ಷ್ಯವಿಲ್ಲದೆ ಅವರು ತಮ್ಮ ಕಲಿಕೆಯ ಯತ್ನದಲ್ಲಿ ಮುಂದುವರಿಯುತ್ತಾರೆ. ಒಂದು ಕೈಯಲ್ಲಿ ಕೆಲಸ ಮಾಡುತ್ತಾ ಇನ್ನೊಂದು ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡು ಓದುತ್ತಾರೆ. ಇಂತಹವರನ್ನು ನೋಡುವಾಗ ಬದುಕಿನಲ್ಲಿ ಸಾಧಿಸಬೇಕು ಎಂಬ ತೀವ್ರವಾದ ಹಂಬಲ ನಮ್ಮ ನಡುವೆ ಎಷ್ಟು ಜನರಲ್ಲಿ ಇದೆ ಎಂಬುದರ ಅರಿವು ಹೆಚ್ಚುತ್ತದೆ. ನಿಜಕ್ಕೂ ಒಂದು ಮನುಷ್ಯನು ಮನಸ್ಸು ಮಾಡಿದರೆ ಏನಾದರೂ ಸಾಧಿಸಲು ಸಾಧ್ಯವೆಂಬ ನಂಬಿಕೆ ತಕ್ಕಮಟ್ಟಿಗೆ ಬಲವರ್ಧಿಸುತ್ತದೆ. ಆಂಧ್ರಪ್ರದೇಶದ ಕರ್ನೂಲ ಜಿಲ್ಲೆ, ಚಿಪ್ಪಗಿರಿ ಮಂಡಲ, ಬಂಟನಹಲು ಗ್ರಾಮದ ಬಾಯಿಲ್ ನವೀನ್, ಆಂಧ್ರಪ್ರದೇಶದ 10ನೇ ತರಗತಿಯ ಫಲಿತಾಂಶಗಳಲ್ಲಿ 600 ಅಂಕಗಳಿಗೆ 509 ಅಂಕಗಳನ್ನು ಪಡೆದಿದ್ದಾರೆ. ನವೀನ್ ತಂದೆ ಬಾಯಿಲ್ ಆಂಜನೇಯಲು ಮತ್ತು ತಾಯಿ ವಣ್ಣೂರುಮ್ಮ. ನವೀನ್ ತಂದೆ ಕೃಷಿ ಕೂಲಿಯವರಾಗಿದ್ದು, ತಾಯಿಗೆ ಕಿಡ್ನಿ ಕಾಯಿಲೆ ಇದೆ. ಒಂದು ದಿನ ಕೆಲಸ ಮಾಡದಿದ್ದರೆ, ಆ ದಿನದ ಕನಿಷ್ಠ ಸೌಕರ್ಯಗಳನ್ನು ಕೂಡ ಪಡೆಯಲಾರದ ಪರಿಸ್ಥಿತಿಯಲ್ಲಿರುವ ಕಾರಣ, ನವೀನ್ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಓದುತ್ತಿದ್ದಾರೆ. 3 ದಿನ ಕೆಲಸಕ್ಕೆ ಹೋಗಿ, 203 ದಿನ ಶಾಲೆಗೆ ಹೋಗಿ ಓದುತ್ತಿದ್ದರು. ನವೀನ್ನ ಪ್ರತಿಭೆ ಪಾಠಶಾಲೆಯ ಉಪಾಧ್ಯಾಯರು ಗುರುತಿಸಿದರು. ಅವನಿಗೆ ಓದಲು ಬೇಕಾದ ಎಲ್ಲ ಸಾಮಾನುಗಳನ್ನು ಒದಗಿಸಿದರು. ಇದರ ಜವಾಬ್ ನವೀನ್ ಬಹಳ ಕಷ್ಟಪಟ್ಟು ಓದುತ್ತಾ 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದನು. ಏನಾದರೂ ಒಂದು ಕಾರ್ಯ ಮಾಡಬೇಕೆಂದು ದೃಢನಿಶ್ಚಯ ಇರುವ ವ್ಯಕ್ತಿ ಯಾವುದೇ ಕಾರ್ಯವನ್ನು ಸಾಧಿಸಬಹುದು ಎಂಬ ಮಾತಿಗೆ ನವೀನ್ ನಿದರ್ಶನವಾಯಿತು. ತಮ್ಮ ಕನಸುಗಳನ್ನು ತಲುಪಲು ಕುಟುಂಬದ ಹಿನ್ನೆಲೆಯ ಅಗತ್ಯವಿಲ್ಲ, ಕೇವಲ ಪ್ರತಿಭೆ ಮತ್ತು ನಂಬಿಕೆ ಸಾಕು ಎಂಬುದನ್ನು ತೋರಿಸಿತು. ನವೀನ್ನ ಜೀವನವು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರೇರಣೆಯನ್ನು ನೀಡುತ್ತದೆ.